ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಧೂಳಿನ ಬಿರುಗಾಳಿ ಎಸೆದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಧೂಳಿನ ಬಿರುಗಾಳಿ, ಸುಡುವ ಶಾಖದ ನಡುವೆ ಧೂಳಿನ ಬಿರುಗಾಳಿ, ಧೂಳಿನ ಜೊತೆ ಗುಡುಗು ಮಿಂಚು ಸಮೇತ ಮಳೆ. ದೆಹಲಿ ಮತ್ತು ನೋಯ್ಡಾದಲ್ಲಿ ತೀವ್ರವಾದ ಧೂಳಿನ ಬಿರುಗಾಳಿ ಏಳುವ ಸಾಧ್ಯತೆ ಇದೆ. ಬಲವಾದ ಗಾಳಿ ಮತ್ತು ತುಂತುರು ಮಳೆಯ ಮುನ್ಸೂಚನೆಯನ್ನ ಕೂಡ ಕೊಟ್ಟಿರುವಂತಹದ್ದು ಭಾರತೀಯ ಹವಾಮಾನ ಇಲಾಖೆಯಿಂದ ಈ ಒಂದು ಮುನ್ಸೂಚನೆ ಬಿಡುಗಡೆಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಧೂಳಿನ ಬಿರುಗಾಳಿ ಏಳುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆಯಿಂದ ಇದೀಗ ಮುನ್ಸೂಚನೆ ರವಾನೆಯಾಗಿದೆ. ಸುಡುವ ಶಾಖದ ನಡುವೆ ಧೂಳಿನ ಬಿರುಗಾಳಿ ಏಳುವ ಸಾಧ್ಯತೆ ಇದೆ ಅಂತ ಇದೀಗ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಧೂಳಿನ ಜೊತೆಗೆ ಗುಡುಗು ಮಿಂಚು ಸಮೇತ ಮಳೆ ಕೂಡ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಈಗ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಇದು ದೆಹಲಿ ಮತ್ತು ನೋಯ್ಡಾದಲ್ಲಿ ಧೂಳಿನ ಬಿರುಗಾಳಿ ಏಳುವ ಸಾಧ್ಯತೆ ಇದೆ ಅಂತ ದೊಡ್ಡ ಮಟ್ಟದಲ್ಲಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಬಲವಾದ ಗಾಳಿ ಬರುತ್ತೆ, ತುಂತುರು ಮಳೆಯ ಮುನ್ಸೂಚನೆ ಮತ್ತೊಂದು ಕಡೆ ಇರುವಂತಹದ್ದು ಭಾರತೀಯ ಹವಾಮಾನ ಇಲಾಖೆಯಿಂದ ಈ ಮುನ್ಸೂಚನೆ ರವಾನೆಯಾಗಿದೆ. ಪ್ರತಿ ವರ್ಷ ಕೂಡ ನೋಯ್ಡಾದಲ್ಲಿ ಇದೇ ರೀತಿಯ ಸಮಸ್ಯೆ, ಅದರಲ್ಲೂ ಪ್ರಮುಖವಾಗಿ ನೋಯ್ಡಾದಲ್ಲಿ ಹೊಗೆಯ ಸಮಸ್ಯೆ ಪ್ರತಿ ವರ್ಷ ಕಂಡು ಬರ್ತಾ ಇತ್ತು. ಈ ವರ್ಷ ಧೂಳಿನ ಜೊತೆಗೆ ಗುಡುಗು ಮಿಂಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ದೆಹಲಿ ಮತ್ತು ನೋಯ್ಡಾದಲ್ಲಿ ತೀವ್ರವಾದ ಧೂಳಿನ ಬಿರುಗಾಳಿ ಏಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. भाई नोएडा एक्सटेंशन में मैं खड़ा हूँ और देख लो इतनी तेज आने आ रही है।